ನಮಸ್ಕಾರ. ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬ ಅದ್ಭುತವಾದ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಇದರಲ್ಲಿ ನಿಮಗೆ ಹೋಮ್ ರೆಮಿಡಿ ಇದೆ. ಇಷ್ಟು ಪವರ್ಫುಲ್ ಹೋಮ್ ರೆಮಿಡಿ ಅಂದರೆ, ನೀವು ಮಾರ್ಕೆಟ್ನಲ್ಲಿ ಎಷ್ಟೋ ಕಾಸ್ಟ್ಲಿ ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟು, ಆ ಟ್ಯಾಬ್ಲೆಟು, ಈ ಟ್ಯಾಬ್ಲೆಟು, ಎಷ್ಟೋ ಏನೇನೋ ಹೆಲ್ತ್ ಸಪ್ಲಿಮೆಂಟ್ ತೊಗೊಂಡು ನಮಗೆ ಏನಾಗ್ತಾ ಇದೆ, ಸ್ಟ್ಯಾಮಿನಾ ಇನ್ಕ್ರೀಸ್ ಆಗ್ತಾ ಇಲ್ಲ, ಬೇಗ ಸ್ಖಲನ ಆಗ್ತಾ ಇದೆ, ಪಾರ್ಟ್ನರ್ಗೆ ಎಕ್ಸ್ಕ್ಯೂಸಸ್ ಕೊಟ್ಟು ಸಾಕಾಗಿದೆ. ಒಂದು ದಿವಸ ಏನು ಮಾಡಬೇಕಪ್ಪ, ನಾನು ಇಷ್ಟೆಲ್ಲ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ, ಎಕ್ಸಸೈಸಸ್ಸು ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಸ್ಟ್ಯಾಮಿನಾ ಯಾಕೆ ಇನ್ಕ್ರೀಸ್ ಆಗ್ತಾ ಇಲ್ಲ, ಯಾವಾಗೋ ಲೋ ಎನರ್ಜಿ ಫೀಲ್ ಆಗ್ತಾ ಇದೆ, ಬಾಡಿನಲ್ಲಿ ಎನರ್ಜಿನೇ ಇಲ್ಲ ಅಂತ ಫೀಲ್ ಆಗ್ತಾ ಇದೆ, ಸೇರ್ಬೇಕಂತ ಇಚ್ಛೆನೇ ಆಗ್ತಾ ಇಲ್ಲ, ಅಥವಾ ಪ್ರತಿದಿನ ಏನೋ ಒಂದು ಎಕ್ಸ್ಕ್ಯೂಸ್ ಹೇಳಿಬಿಟ್ಟು ಪಾರ್ಟ್ನರ್ ಇವತ್ತು ಬೇಡ ನಾಳೆ ಮಾಡೋಣ, ನಾಳೆ ವೀಕೆಂಡ್ಸ್ ಮಾಡೋಣ, ಅಲ್ಲಿ ಸಕಲೇಶ್ಪುರ ಹೋಗ್ಬಿಟ್ಟು ಮಾಡೋಣ, ಊಟಿ ಹೋಗ್ಬಿಟ್ಟು ಮಾಡೋಣ ಅಂತ ಸಾಕಾಗ್ಬಿಟ್ಟಿದ್ರೆ ಈ ವಿಡಿಯೋ ನಿಮ್ಗಾಗಿ ಇದೆ. ಯಾಕಂದರೆ ಇದರಲ್ಲಿ ಆಯುರ್ವೇದನಲ್ಲಿ ಏನು ಹೇಳಿದಾರಲ್ಲ, ಅದ್ಭುತವಾದ ಔಷಧಿಗಳು, ಅದು ಔಷಧಿ ಅಂದರೆ ಅದು ಆಹಾರಗಳು. ನಾನು ನಿಮಗೆ ಇವತ್ತು ಹೇಳ್ತೀನಿ, ಪ್ರತಿಯೊಂದು ಮನೆಯಲ್ಲಿ ಇದು ಕಿಚನ್ನಲ್ಲಿ ಈಸಿಲಿ ಅವೈಲೇಬಲ್, ಅಥವಾ ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಈಸಿಲಿ ಅವೈಲೇಬಲ್, ಅಥವಾ ಆರಾಮಾಗಿ ತೊಗೋಬೋದು. ನಾನು ಮೊನ್ನೆ ಒಂದು ಯಾವುದೋ ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಒಂದು ಕಾಮನ್ ಲೇಬರ್ ಅವನ ಓನ್ ಎಕ್ಸ್ಪೆಂಡಿಚರ್ ಒಂದು ತಿಂಗಳಿಗೆ ಎಷ್ಟು ಅರ್ನಿಂಗ್ನಲ್ಲಿ ಅವನು ಎಕ್ಸ್ಪೆಂಡಿಚರ್ ಮಾಡ್ತಾನೆ, ಅವನು ಓನ್ ಆದಮೇಲೆ ಅವನ ಮೇಲೇ ಎಷ್ಟು ಖರ್ಚು ಮಾಡ್ತಾನಂತ ನೋಡಿದ್ರೆ, ಒಂದು ಬೆಂಗಳೂರಿನಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಯಾವುದೋ ಒಂದು ಲೇಬರ್ ಇದ್ದಾನೆ, ಅವನು ಒಂದು ದಿವಸಕ್ಕೆ 800ದಿಂದ 1000 ಅವ್ರಿಗೆ ಏನಿರುತ್ತೆ ಕೂಲಿ ಇರುತ್ತೆ. ಅದರಲ್ಲಿ ಪ್ರತಿದಿನ 100ದಿಂದ 150 ರೂಪಾಯಿ ಅವನು ಓನ್ ಮೇಲೆ ಎಕ್ಸ್ಪೆಂಡಿಚರ್ ಮಾಡ್ತಾನೆ, ಸ್ಪೆಂಡ್ ಮಾಡ್ತಾನೆ. ಅದರಲ್ಲಿ ಆಲ್ಕೋಹಾಲ್ ಬಂತು, ಅದರಲ್ಲಿ ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು, ಈ ಥರ ಎಲ್ಲ ಸೇವನೆ ಪದಾರ್ಥ ಬಂತು. ಸೊ ಅದರ ಅರ್ಥ ಆ್ಯನ್ ಆ್ಯಾವ್ರೇಜ್ ಅವನು ದಿನ 150 ರೂಪಾಯಿ ಅಂದರೆ ಒಂದು ತಿಂಗಳಿನಲ್ಲಿ ಅವನು ಏನು ಮಾಡ್ತಾ ಇದ್ದ ಅಂದರೆ 4500 ರೂಪಾಯಿ ಈ ಥರ ಅಡಿಕ್ಷನ್ನಲ್ಲಿ, ಅದು ಡ್ರಿಂಕ್ಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಗುಟ್ಕಾ ಇರ್ಬೋದು, ಪಾನ್ ಇರ್ಬೋದು, ಇದರಲ್ಲಿ ಹಾಕ್ತಾ ಇದ್ದೇನೆ. ಅದೇ 4500ನಲ್ಲಿ ಬರೇ 1000 ಅವನು ನಾನು ಹೇಳೋದು ರೆಮಿಡಿ ಮೇಲೆ ಪ್ರತಿ ತಿಂಗಳ ಹಾಕಿದ್ರೆ, ನಾನು ಯಾರ ಅಫರ್ಡಿಬಿಲಿಟಿ ತುಂಬ ಕಡಿಮೆ ಇದೆ ಅವ್ರಿಗಾಗಿನೂ ಹೇಳ್ತಾ ಇದ್ದೀನಿ. ಯಾರು ರಿಚ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಬಿಲ್ಡರ್ಸ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವರಿಗೆ ತಿಂಗಳಿಗೆ 1000 ಅವ್ರ ಓನ್ ಬಾಡಿನಲ್ಲಿ ಹಾಕೋಕ್ಕೆ ಯಾವುದೋ ರೀತಿ ಸಮಸ್ಯೆ ಇಲ್ಲ. ಇಲ್ಲ ನಾನು ಹೇಳಿದಾಗ ಇಲ್ಲ ಸರ್ ನಾವು ಬಡವರು, ನಾವು ಎಲ್ಲಿಂದ ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಹೋಗ್ಬಿಟ್ಟು ಡ್ರೈ ಫ್ರೂಟ್ಸ್ ತಿನ್ಬೋದು ಅಂತ ಈ ಥರ ಹೇಳಿದ್ರೆ ಅವ್ರಿಗೆ ಹೇಳ್ತಿದ್ದೀನಿ, ಒಂದು ಎಷ್ಟೋ ಬಡವಾದ್ರೂ 4ರಿಂದ 5000 ರೂಪಾಯಿವರೆಗೆ ಅವ್ರು ಕುಡಿತಾನೆ ತಿಂಗಳಿಗೆ. ಅದರಲ್ಲಿ ಬರೀ 1000 ಏನಿದೆ ಈ ರೆಮಿಡಿ ಮೇಲೆ ತಾವು ಹಾಕಿ. ತುಂಬ ಸುಲಭವಾದ ರೆಮಿಡಿ ಇದೆ. ಇದ್ರದ್ದು ಏನು ಕಂಡೀಷನ್ ಅಂದರೆ, ಇದು 1.5 ತಿಂಗಳು ಮಾಡಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ಮತ್ತೊಂದು ಕಂಡೀಷನ್ ಏನಂದರೆ, ಈ ರೆಮಿಡಿ ಮಾಡುವಾಗ 1.5 ತಿಂಗಳು ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು. ಅಂದರೆ ಇದು ಔಷಧಿ ಯಾವಾಗ ತಗೋತಿದ್ದೀರಾ, ಯಾವುದೋ ರೀತಿ ಲೈಂಗಿಕ ಕ್ರಿಯೆಯಲ್ಲಿ ನೀವು ಪಾಲ್ಗೋಬಾರ್ದು. ಅದು ಡೈರೆಕ್ಟ್ ಸೆಕ್ಸ್ ಇರ್ಬೋದು, ಸೆಕ್ಸ್ ರಿಲೇಟೆಡ್ ವಿಡಿಯೋ ನೋಡೋದಿರ್ಬೋದು, ಹಸ್ತಮೈಥುನ ಮಾಡೋದಿರ್ಬೋದು, ಸೆಕ್ಸ್ ಬಗ್ಗೆ ವಿಚಾರ ಮಾಡೋದಿರ್ಬೋದು. 1.5 ತಿಂಗಳು ಏನಿದೆ ಅದನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ಆವಾಗ ಬಾಡಿನಲ್ಲಿ ಇಷ್ಟು ಎನರ್ಜಿ ಫೀಲ್ ಆಗುತ್ತೆ. ನೀವು 18-20 ವರ್ಷ ವಯಸ್ಸಿದ್ದಾಗ ಏನು ಎನರ್ಜಿ ಇತ್ತು, ಅದೇ ಎನರ್ಜಿ ನಿಮಗೆ 45-50 ಇದ್ಮೇಲೆ ಬರುತ್ತೆ. ಸೊ ಇದಕ್ಕೆ ನಾ ಏನು ಹೇಳ್ತೀನಿ ಅಂದರೆ, ಸ್ಟ್ಯಾಮಿನಾ ಬೂಸ್ಟರ್.
ಪುರುಷತ್ವ ಬೂಸ್ಟರ್, ಎನರ್ಜಿ ಬೂಸ್ಟರ್, ಇಷ್ಟು ಪವರ್ಫುಲ್ ರೆಮಿಡಿ ಇದೆ. ಸೊ ಇದರಲ್ಲಿ ಏನೇನ್ ತಗೋಬೇಕು ನಾವಂದ್ರೆ, ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ, ನಿಮಗೆ ಗೊತ್ತಿರುತ್ತೆ, ಅದನ್ನು ಒಂದು ಡೆಮೋಕ್ಕಾಗಿ ಈ ತರ ಇರುತ್ತೆ. ಎರಡನೇದು ಕಲ್ಲಂಗಡ ಬೀಜ, ಎಲ್ಲ ಕಡೆ ಈಜಿಲಿ ಸಿಗುತ್ತೆ. ಮೂರನೇದು ಬಾದಾಮಿ. ನಾಲ್ಕನೇದು ಸೌಂಫ್ ಅಥವಾ ಬಡೆ ಸೋಪ್ ಅಂತಾರೆ ನೋಡಿ. ಯೂಶಲಿ ನಾವು ಹೋಟೆಲ್ಸ್ನಲ್ಲಿ ಎಲ್ಲ ಊಟ ಆದ್ಮೇಲೆ ತಿಂತೀವಲ್ಲ ಸೋಂಪು, ಅದು ಸೋಂಪು. ಆಮೇಲೆ ಕಲ್ ಸಕ್ಕರೆ, ಆಮೇಲೆ ಸಫೇದ್ ಮುಸ್ಲಿ ಪೌಡರ್. ಆಯುರ್ವೇದಿಕ್ ಸ್ಟೋರ್ನಲ್ಲಿ ಎಲ್ಲ ಕಡೆ ಸಫೇದ್ ಮುಸ್ಲಿ ಪೌಡರ್ ಈಜಿಲಿ ಸಿಗುತ್ತೆ. ಸೊ 1, 2, 3, 4, 5, 6 ಈ 6 ಇಂಗ್ರೀಡಿಯೆಂಟ್ ಮತ್ತೊಂದ್ಸತಿ ಹೇಳ್ತೇನೆ. ಕುಂಬಳಕಾಯಿ ಬೀಜ, ಕಲ್ಲಂಗಡ್ ಬೀಜ, ಬಾದಾಮಿ, ಸೌಂಫ್, ಕಲ್ ಸಕ್ಕರೆ ಮತ್ತು ಸಫೇದ್ ಮುಸ್ಲಿ. ಈ 6 ಐಟಮ್ನ ಏನು ಮಾಡಬೇಕು, ಸೇಮ್ ಕ್ವಾಂಟಿಟಿನಲ್ಲಿ ತಗೋಬೇಕು. ಇವಾಗ ನೀವು 1 ತಿಂಗಳು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಎಲ್ಲ ಒಂದು ಕಾಲ್ ಕೆಜಿ ತಗೊಳ್ಳಿ. ಪಂಪ್ಕಿನ್ ಸೀಡ್ 250 ಗ್ರಾಮು, ಕಲ್ಲಂಗಡನ್ ಬೀಜ ಏನಿದೆಯಲ್ಲ 250 ಗ್ರಾಮು, ಬಾದಾಮಿ 250 ಗ್ರಾಮು, ಸೋಂಪು 250 ಗ್ರಾಮು, ಕಲ್ ಸಕ್ಕರೆ 250 ಗ್ರಾಮ್, ಸಫೇದ್ ಮುಸ್ಲಿ 250 ಗ್ರಾಮ್. ಎಲ್ಲ ಸೇಮ್ ಕ್ವಾಂಟಿಟಿನಲ್ಲಿ ತೊಗೊಂಡ್ಬಿಟ್ಟು ಯಾವುದೋ ಮಿಕ್ಸಿಲೇನೇನೋ ಗ್ರೈಂಡ್ರಿನಲ್ಲಿನೋ ಏನು ಮಾಡಿ ಇದನ್ನು ಗ್ರೈಂಡ್ ಮಾಡಿಬಿಡಿ, ಒಂದು ಪೌಡರ್ ಮಾಡಿಬಿಡಿ. ಆ ಪೌಡರ್ ಮಾಡಿಬಿಟ್ಟು ಯಾವುದೋ ಒಂದು ಸ್ಟೀಲ್ ಬಾಕ್ಸು ಅಥವಾ ಯಾವುದೋ ಗ್ಲಾಸ್ ಬಾಟಲ್ಲು, ಯಾವುದೋ ಭರಣಿನಲ್ಲಿ ಏನು ಮಾಡಿ, ಗಾಳಿ ಹೋಗಬಾರ್ದು ಆ ಥರ ನೀವು ಏರ್ ಟೈಟ್ ಇಟ್ಕೊಳ್ಳಿ ಇದನ್ನು. ಆಮೇಲೆ ಇದ್ರ ಪ್ರಯೋಗ ಹೇಗೆ ಮಾಡಬೇಕಂದ್ರೆ, ದಿನ ಬೆಳಗ್ಗೆ ಮತ್ತು ರಾತ್ರಿ 1 ಗ್ಲಾಸ್ ಹಾಲಿನಲ್ಲಿ 1 ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ತಗೊಳ್ಳಿ. ಬೆಳಗ್ಗೆ ಸರ್ ಟಿಫಿನ್ಗಿಂತ ಮುಂಚೆ ತಗೋಬೇಕು ಅಥವಾ ಟಿಫಿನ್ ಆದಮೇಲೆ ತಗೋಬೇಕು, ಯಾವುದು ಓಕೆ. ಸರ್ ರಾತ್ರಿ ಊಟಕ್ಕಿಂತ ಮುಂಚೆ ತಗೋಬೇಕು ಅಥವಾ ಊಟ ಆದಮೇಲೆ ತಗೋಬೇಕು, ಯೂಶಲಿ ಡಿನ್ನರ್ ಆದಮೇಲೆ ತೊಗೊಂಡ್ರೆ ಒಳ್ಳೆಯದು, ಅವನ ಅರ್ಧ ಗಂಟೆ ಬಿಟ್ಟು. ಇದ್ರದ್ದು ಏನು ವಿಶೇಷತೆ ಅಂದರೆ, ಪಂಪ್ಕಿನ್ ಸೀಡ್ ಅಥವಾ ಕುಂಬಳಕಾಯಿ ಬೀಜ ನಾನು ಏನು ಹೇಳಿದೆ ಅಲ್ಲ, ಇದರಲ್ಲಿ ಜಿಂಕ್ ಅಂಶ ತುಂಬ ಚೆನ್ನಾಗಿರುತ್ತೆ. ಜಿಂಕ್ ಏನು ಮಾಡುತ್ತೆ, ನಿಮಗೆ ಟೆಸ್ಟೋಸ್ಟಿರಾನ್ ಉತ್ಪತ್ತಿನಲ್ಲಿ ತುಂಬ ಹೆಲ್ಪ್ಫುಲ್ ಕಂಟೆಂಟು, ಪವರ್ನಲ್ಲಿ, ಮಸಲ್ ಸ್ಟ್ರೆಂತ್ನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕುಂಬಳಕಾಯಿ ಬೀಜ, ವಾಟರ್ ಮಿಲನ್ ಸೀಡ್ಸ್ ನಾವೇನು ಹೇಳ್ತೀವಿ ಅಲ್ಲ, ಇದರಲ್ಲಿನೂ ಆಂಟಿ ಆಕ್ಸಿಡೆಂಟ್ಸ್ ಇದೆ, ಜಿಂಕ್ ಇದೆ, ಮ್ಯಾಗ್ನೀಸಿಯಂ ಇದೆ, ಸಿಟ್ರುಲಿನ್ ಅಂತ ಅಂಶ ಇದೆ. ಉದ್ರೇಕಾಗೆ ತುಂಬ ಒಳ್ಳೆ ರೀತಿ ಹೆಲ್ಪ್ ಮಾಡುತ್ತೆ. ಬಾದಾಮಿ, ಇದು ನಮ್ಮ ಹಾರ್ಟ್ಗೆ ಮತ್ತು ನಮ್ಮ ಮೈಂಡ್ಗೆ ತುಂಬ ಒಳ್ಳೆಯದು, ವೈಟಮಿನ್ ಇ ಇದ್ದಿದ್ದ ಕಡೆಯಿಂದ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಓವರ್ ಆಲ್ ಬ್ಲಡ್ ಸರ್ಕ್ಯುಲೇಷನ್ ಇರಲಿ, ಮಸಲ್ ಸ್ಟ್ರೆಂತ್ ಇರಲಿ, ನರ್ವ್ ಸ್ಟ್ರೆಂತ್ ಇರಲಿ, ಇದರಲ್ಲಿ ಹೆಲ್ಪ್ ಆಗುತ್ತೆ. ಸಾಫ್ ಅಂದರೆ ಮೇನ್ಲಿ ನಮಗೆ ಡೈಜೆಷನ್ನು, ನಮ್ಮ ಜೀರ್ಣಶಕ್ತಿ, ನಾವು ಮಾಡಿದ ಆಹಾರ ಕರೆಕ್ಟಾಗಿ ಜೀರ್ಣ ಆಗೋದು, ತಿಂದಿದ್ದೆಲ್ಲ ಮೈಗೆ ಹತ್ತಬೇಕು, ಅದ್ರ ಸಲುವಾಗಿ ಜಿಂಕ್ ಯೂಸ್ ಮಾಡಬೇಕು, ಸೌಂಫ್ ಯೂಸ್ ಮಾಡಬೇಕು. ಇದರದ್ದು ಮತ್ತೊಂದು ಏನಂದರೆ ಪಿತ್ತ ಶಮನ, ಅಂದರೆ ಪಿತ್ತನ ಕಂಟ್ರೋಲ್ ಮಾಡೋದು. ಆಮೇಲೆ ಕಲ್ ಸಕ್ಕರೆ ಯೂಸ್ ಮಾಡೋದು ಉದ್ದೇಶ ಏನಂದರೆ, ಇದನ್ನು ಸ್ವಲ್ಪ ಟೇಸ್ಟ್ ಬರಬೇಕು. ಕಲ್ ಸಕ್ಕರೆಯಲ್ಲಿ ಒಂದು ಶೀತವಾದ ಗುಣ ಇರುತ್ತೆ, ಪಿತ್ತ ಪ್ರಕೃತಿನಲ್ಲಿ ಪಿತ್ತನ ಕಡಿಮೆ ಮಾಡುತ್ತೆ, ಓವರ್ ಆಲ್ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ಮನಸ್ಸನ್ನ ಪ್ರಸನ್ನಾಗಿ ಮಾಡುತ್ತೆ. ಸಫೇದ್ ಮುಸ್ಲಿ, ಇಫ್ ಇನ್ ಕೇಸ್ ನೀವು ನನ್ನ ಫಾಲೋವರ್ ಇದ್ದೀರಾ, ನನ್ನ ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ರೆಗ್ಯುಲರ್ ನನ್ನ ವಿಡಿಯೋಸ್ನ ನೋಡ್ತೀರಾ ಅಂದರೆ, ಸಫೇದ್ ಮುಸ್ಲಿ ಬಗ್ಗೆ ಸಾಕಷ್ಟು ನಾನು ಮಾತಾಡ್ತೀನಿ. ತುಂಬ ಪವರ್ಫುಲ್ ಔಷಧಿ ಇದು, ಎಲ್ಲ ಕಡೆ ಆಯುರ್ವೇದಿಕ್ ಮೆಡಿಕಲ್ನಲ್ಲಿ ಸಿಗುತ್ತೆ. ಆರಾಮಾಗಿ ತಾವೇನು ಮಾಡ್ಬೋದು, ಇದನ್ನ ತಗೊಂಡ್ಬಿಟ್ಟು ರೆಡಿ ಮಾಡಿ ಒಂದು ಜಾರ್ನಲ್ಲಿ ಇಟ್ಬಿಟ್ಟು ಒಂದು 45 ದಿನ ಬೆಳಗ್ಗೆ 1 ಸ್ಪೂನು, ರಾತ್ರಿ 1 ಸ್ಪೂನು ಲೈಟಾಗಿ ಬಿಸಿ ಹಾಲಿನಲ್ಲಿ ತೊಗೊಂಡ್ಬಿಟ್ಟು 1.5 ತಿಂಗಳು
ಬ್ರಹ್ಮಚರ್ಯನ ಪಾಲನೆ ಮಾಡಿಬಿಟ್ಟು ಆಮೇಲೆ ಪಾರ್ಟ್ನರ್ ಹತ್ರ ಹೋಗಿ. ಆಮೇಲೆ ಅವರು ಖುಷಿ ಆಗ್ತಾರೆ, ನೀವು ಖುಷಿ ಆಗ್ತೀರಾ. ಏನ್ರಿ ನನಗೆ ಒಂದು ಬೇರೆ ಲೋಕನೇ ತೋರಿಸಿದ್ರಾ ಅಂತ ಅವ್ರ ಕಡೆಯಿಂದ ನಿಮಗೆ ಒಂದು ಕಮೆಂಟ್ ಬರುತ್ತೆ. ಸೊ ಈ ಪವರ್ಫುಲ್ ರೆಮಿಡಿ ಯಾರು ಬೇಕಾದರೂ ಮಾಡ್ಬೋದು. ಇವಾಗ ಇದರಲ್ಲಿ ಮತ್ತೊಂದು ಏನಿದೆ ಅಂದರೆ, ಈಗ ಎಲ್ಲಕ್ಕಿಂತ ಮುಖ್ಯ ಇಷ್ಟೇನು ಹೇಳ್ತೀವಲ್ಲ, ಡಯಾಬಿಟೀಸ್ದವರು, ಸರ್ ನಮಗೆ ಶುಗರ್ ಇದೆ, ನಾವು ಕಲ್ ಸಕ್ಕರೆ ತಿನ್ಬಹುದಾ? ಶುಗರ್ದವರು ಕಲ್ ಸಕ್ಕರೆದ ಕ್ವಾಂಟಿಟಿನ ಸ್ವಲ್ಪ ಹಾಫ್ ಮಾಡಬಹುದು. ಈಗ ಎಲ್ಲ ಐಟಮ್ ನೀವು 100 ಗ್ರಾಮ್ ತಗೋತಾ ಇದ್ದಂದ್ರೆ ಕಲ್ ಸಕ್ಕರೆ 50 ಗ್ರಾಮ್ ತಗೋಬಹುದು. ಅಥವಾ ನಿಮಗೆ ಅನ್ಕಂಟ್ರೋಲ್ ಡಯಾಬಿಟೀಸ್, ಶುಗರ್ ಜಾಸ್ತಿನೇ ಇದೆ, 350 400 ಇದೆ ಅಂದ್ರೆ ಕಲ್ ಸಕ್ಕರೆನ ವಜಾ ಕೂಡ ಮಾಡಬಹುದು ಇದರಲ್ಲಿ. ಸೊ ಮಿಕ್ಕಿದ 5 ಐಟಮ್, ಅದು ಪಂಪ್ಕಿನ್ ಸೀಡ್ ಅಂದ್ರೆ ಕುಂಬಳಕಾಯಿ ಬೀಜ ಇರ್ಬೋದು, ಕಲ್ಲಂಗಡಿ ಬೀಜ ಇರ್ಬೋದು, ಸೋಂಪು ಇರ್ಬೋದು, ಬಾದಾಮಿ ಇರ್ಬೋದು, ಮತ್ತು ಸಫೇದ್ ಮುಸ್ಲಿ ಇರ್ಬೋದು. ಕಲ್ ಸಕ್ಕರೆ ಬಿಟ್ಟು 5 ಐಟಮ್ನ ನೀವು ರೆಡಿ ಮಾಡಿ ಬೆಳಗ್ಗೆ ಸಾಯಂಕಾಲ ತಗೋಬಹುದು. ಸೊ ಈ ವಿಡಿಯೋ ಏನಿದೆ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ, ಯಾಕಂದ್ರೆ ಇದು 18 ವರ್ಷದಿಂದ 70 ವರ್ಷವರೆಗೆ ಎಲ್ಲರ ಪ್ರಾಬ್ಲಮ್ ಇದೆ. ನೀವು ಆ ಥರ ತಿಳ್ಕೊಬೇಡಿ, ನನ್ನ ವಯಸ್ಸು 25 ಇದೆ, ನನಗೆ ಎಲ್ಲಿಂದ ವೀಕ್ನೆಸ್ ಬರುತ್ತೆ ಅಂತ. ಒಂದು 10 ದಿನ ಪಾರ್ಟ್ನರ್ ಹತ್ರ ಹೋಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಹಸ್ತಮೈಥುನ ಮಾಡಿ ಮಾಡಿ ವೀರ್ಯ ನಾಶ ಮಾಡಿಬಿಟ್ಟು 100ನಲ್ಲಿ 99% ಸ್ಟ್ಯಾಮಿನಾ ಲೆಸ್ ಆಗಿಬಿಟ್ಟಿದ್ದಾರೆ. ಸ್ಟಡಿ ಏನು ಹೇಳುತ್ತೆ, ಎವ್ರಿ 10 ಜೆಂಟ್ಸ್ನಲ್ಲಿ 4 ಜನರಿಗೆ ಲೈಂಗಿಕ ಸಮಸ್ಯೆ ಇದೆ. ಅದು ನಿಮೂರ್ ದೌರ್ಬಲ್ಯತೆ ಇರ್ಬೋದು, ಸ್ಖಲನ ಬೇಗ ಆಗೋದಿರ್ಬೋದು, ವೀರ್ಯದ ಕ್ವಾಲಿಟಿ ವೀಕ್ ಆಗಿದ್ದಿರ್ಬೋದು, ಓವರ್ ಆಲ್ ಪರ್ಫಾರ್ಮೆನ್ಸ್ ವೀಕ್ ಆಗಿದ್ದಿರ್ಬೋದು. ಸೊ ಇದು ಟಾಪ್ ರೆಮಿಡಿ ಇದೆ. ಆ ಸಪ್ಲಿಮೆಂಟ್ಸು, ಈ ಸಪ್ಲಿಮೆಂಟು, ಆ ಕೆಮಿಕಲ್, ಈ ಕೆಮಿಕಲ್ ತೊಳಕಿಂದ ಇವೆಲ್ಲ ನ್ಯಾಚುರಲ್, ಈಸಿಲಿ ಅವೈಲೇಬಲ್. ಯಾವ ಡಾಕ್ಟರ್ ಹತ್ರ ಹೋಗೂ ಹೇಗೆ ಕೇಳಬೇಕಂತ ವಿಚಾರ ಇಲ್ಲ. ಮತ್ತು ನನಗೂ ಫೋನ್ ಮಾಡಿಬಿಟ್ಟು ಸರ್ ಮತ್ತೊಂದು ಸತಿ ಹೇಳಿ ಅಂತ ಹೇಳೋದು ಅವಶ್ಯಕತೆ ಇಲ್ಲ. ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋ 2 ಸತಿ 3 ಸತಿ ನೋಡಿ ನೀವೇ ರೆಡಿ ಮಾಡಿ. ತುಂಬ ಜನ ಏನು ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಅರ್ಧ ವಿಡಿಯೋ ನೋಡೋದು, ಸರ್ ಅದು ಏನ್ರಿ, ಅದು ಹೆಂಗೆ ಮಾಡಬೇಕು ಸರ್? ನಾವು ಬಿಜಿ ಇರ್ತೀವಿ, ಇಲ್ಲಿ ಪೇಷಂಟ್ ನೋಡ್ತಾ ಇರ್ತೀವಿ. ತುಂಬ ಜನ ಏನು ಮಾಡ್ತಾರೆ, ತಾವು ರೆಡಿಮೇಡ್ ಕೊಡ್ತೀರಾ, ತಮ್ಮ ಹತ್ರ ಆಲ್ರೆಡಿ ಮಾಡಿದ್ದಿದೆಯಾ, ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ. ಸಿಂಪಲ್ ಸರ್, ಸಂಡೇ ರಜೆ ಇದ್ದರೆ ಒಂದು ಸುಮ್ಮನೆ ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ, ಮಾಡಿ. ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಮಿಸ್ಸಸ್ ಅವರಿಗೆ, ನಿಮ್ಮ ಮನೆಯವರಿಗೆ ಇದು ವಿಡಿಯೋ ತೋರಿಸಿ, ಅವ್ರು ಆರಾಮಾಗಿ ನಿಮ್ಗಾಗಿ ಮಾಡಿರ್ತಾರೆ. ಅದರಲ್ಲಿ ಅವ್ರದ್ದು ಬೆನಿಫಿಟ್ ಇದೆ, ನಿಮ್ಮದು ಬೆನಿಫಿಟ್ ಇದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಈ ಥರ ಅಗೇನ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮಗೆ ರೆಗ್ಯುಲರ್ ಆಗಿ ನೋಡ್ತಾ ಇರಬೇಕು. ಸೆಕ್ಸ್ ರಿಲೇಟೆಡ್ A to Z ಅವೇರ್ನೆಸ್ ನಮಗೆ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.